ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತಮ್ಮ ಅಭ್ಯಾಸನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ದಿನೇ ದಿನೇ ಈ ಒಂದು GPSTR ಮತ್ತು HSTR PSTR ಈ ಒಂದು ಒಟ್ಟಾರೆಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಪರೀಕ್ಷೆ ನಡೆಯುವಂತಹ ಸಂದರ್ಭಗಳು ಹತ್ರ ಆಗ್ತಾ ಇದ್ದಾವೆ ಅಂತ ನಿರೀಕ್ಷಿಸೋದ್ರಲ್ಲಿ ನಾವು ಹಲವಾರು ಬದಲಾವಣೆಗಳು ಕೂಡ ಕಾಣ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು HSTRಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳು ಕೂಡ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದಾರೆ ಗೌರ್ಮೆಂಟಲ್ಲಿ. ಸೊ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಏನಾದ್ರೂ ರೂಲ್ಸ್ಗಳೆಲ್ಲ ಚೇಂಜ್ ಮಾಡೋದಾಗ್ಬಿಟ್ರೆ, ಸಡನ್ನಾಗಿ ಕೇಳಿದರೆ ನಮಗೆ ತುಂಬ ಆಘಾತಕಾರಿ ವಿಷಯಗಳು ನಮಗೆ ಕಿವಿಗೆ ಬಿತ್ತು ಅಂದರೆ ತುಂಬ ಡಿಪ್ರೆಷನ್ನಿಗೆ ಹೋಗ್ಬಿಡ್ತೀವಿ. ಯಾಕಂದರೆ ಇವಾಗಲೇ ನಾವು ಅಭ್ಯಾಸಕ್ಕೆ ಕೂತಿದ್ದೀವಿ ಸಾಕ್ತಾ ಇರೋದ್ರಿಂದ ಇವಾಗಿನೇ ಒಂಚೂರು ಯಾವ ಥರ ಪ್ಯಾಟ್ರನ್ ಚೇಂಜ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಾದರೆ ನಾವು ಮುಂದೆ ಅದಕ್ಕೆ ಸರಿಯಾಗಿ ತಯಾರಿನ ನಡೆಸ್ಕೋಬೋದು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಈ ಒಂದು HSTRಗೆ ಕಾಲ್ ಮಾಡ್ತಾ ಇದ್ದಾರಲ್ವ, ಹೈಸ್ಕೂಲ್ ಪೋಸ್ಟು, ಅವರು ಕೂಡ GPSTR ಟೈಪಲ್ಲೇ ನಾವು HSTRನು ಕೂಡ ರೈಟಿಂಗಲ್ಲಿ ತಗೋಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರಂತೆ. ಸೊ ಈ ಒಂದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಶಿಕ್ಷಕರ ಸಾಮರ್ಥ್ಯವನ್ನು ನಾವು ಪರೀಕ್ಷೆ ಮಾಡಬೇಕು. ಸೊ ಅದಕ್ಕಾಗಿ GPT ಮಾದರಿಯಲ್ಲೇ ಎಲ್ಲ ಪರೀಕ್ಷೆಗಳು ಕೂಡ PSTR, HSTR ಮತ್ತು GPSTR ಕೂಡ ಅದೇ ಥರನೇ ನಾವು ಮಾಡಬೇಕಂತ ಚಿಂತಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಬರವಣಿಗೆ ಕೂಡ ತಯಾರಾಗಬೇಕಾಗುತ್ತೆ. ಇದಂತೂ ತುಂಬ ಇಂಪಾರ್ಟೆಂಟು. HSTRಲ್ಲೂ ಕೂಡ ಬರವಣಿಗೆ ತಂದುಬಿಟ್ರೆ ಅಂದರೆ ಜಲ್ದಿ ಹಿಡಿತಾರೆ ಅಂತಾರಲ್ಲ, ಆ ಥರ ಫಿಲ್ಟ್ರ್ ಮಾಡಿಬಿಟ್ವಿ ಅಂದರೆ ಯಾರಿಗೆ ಸಾಮರ್ಥ್ಯ ಇದೆಯೋ ಅವ್ರು ಮುಂದೆ ಹೋಗ್ತಾರೆ, ಅವರು ಜಾಬ್ ತಗೊಳ್ತಾರೆ. ಯಾರಿಗೆ ಸಾಮರ್ಥ್ಯ ಇಲ್ವೋ ಅವರು ಉಳಿತಾರೆ ಕೆಳಗೆ ಅನ್ನೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಸೊ ಈ ಕಾರಣದಿಂದ ಎಲ್ಲ ಎಕ್ಸಾಮ್ಗಳು ಕೂಡ ಬರವಣಿಗೆ ರೂಪದಲ್ಲೇ ನಾವು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲಾಗಿ PSTR, HSTR, GPT ಕೂಡ ಬರವಣಿಗೆನೇ ಇರುತ್ತೆ ಅನ್ನೋದನ್ನು ನಾವು ಈಗಲೇ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅವರು ಕೂಡ ಇದೇ ಥರ ನಾವು ಎಕ್ಸಾಮ್ನ ತಯಾರಿ ಮಾಡಬೇಕು ಅಂತ ಪ್ರೋಸೆಸ್ಗಳು ಕೂಡ ನಡೀತಾ ಇರೋದ್ರಿಂದ ನಾವು ಅದಕ್ಕೆ ಸರಿಯಾಗಿ ತಯಾರಾಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಕಡೆ ರೈಟಿಂಗ್ ತಂದಿರೋದು ಒಂದು ಕಡೆ ತುಂಬ ಬೆನಿಫಿಟ್ಟು ಕೂಡ ಇದೆ. ಯಾಕಂದರೆ ಯಾರು ಚೆನ್ನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರ್ತಾರೋ, ಯಾರು ಚೆನ್ನಾಗಿ ತಯಾರಿ ಮಾಡಿರ್ತಾರೋ ಅವರು ಜಾಬ್ ತಗೊಂಡು ಎಕ್ಸಾಮ್ ಬರೆದು ಮುಂದೆ ಹೋಗ್ತಾರೆ. ಬಟ್ ಯಾರು ಪ್ರಾಕ್ಟೀಸ್ ಮಾಡಿರಲ್ಲ ರೈಟಿಂಗ್ ಪ್ರಾಕ್ಟೀಸು, ಅವರು ಹಿಂದುಳಿತಾರೆ. ಆವಾಗ ಯಾರಿಗೆ ಅವಕಾಶ ಇರುತ್ತೆ ಅಂದರೆ, ಸಾಮರ್ಥ್ಯ ಯಾರಿಗಿರುತ್ತೆ, ಯಾರು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಅವರಿಗೆ ಅವಕಾಶಗಳು ಜಾಸ್ತಿ ಇರ್ತವೆ. ಸೊ ಇದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ ನಾವು. ಟೋಟಲಾಗಿ ಫಿಲ್ಟ್ರ್ ಮಾಡಬೇಕು ಟೀಚರ್ಸ್ಗಳ್ನ, ಒಳ್ಳೆ ಸಾಮರ್ಥ್ಯ ಇರೋರನ್ನ ಟೀಚರ್ಸ್ಗಳ್ನ ನಾವು ತಗೋಬೇಕು ಅನ್ನೋದು ಅವ್ರ ಯೋಚನೆಗೆ ಬಂದುಬಿಟ್ಟಿದೆ. ಇದನ್ನಂತೂ ನಿಜವಾಗ್ಲೂ 100% ಮಾಡೇ ಮಾಡ್ತಾರೆ ಅನ್ನೋದು ಭರವಸೆನೂ ಕೂಡ ನಾನು ಕೂಡ ಕೊಡ್ತೀನಿ. ಯಾಕಂದರೆ ಇನ್ನು ಏನಂದರೆ HSTRಗೂ ಕೂಡ ನಾವು ನಿರೀಕ್ಷೆ ಪಟ್ಟಂತೆ ನಾನು ಮೊದಲೇ ಹೇಳಿದ್ದೆ, ಇದು ಈ ಥರ ರೈಟಿಂಗ್ ಬಂದರೂ ಬರ್ಬೋದು. ಅಥವಾ ಇದಕ್ಕೆ ನಾನು ಏನಂತ ಹೇಳಿದೆ ಅಂದರೆ, HSTRಗೂ ಕೂಡ TET ಕೊಟ್ಟರೆ ಚೆನ್ನಾಗಿರೋದು ಅಂತ. ಬಟ್ ಅದು ಕೂಡ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ರೈಟಿಂಗ್ ಬಗ್ಗೆ. ಅವರ ತಲೆಯಲ್ಲಿ ಬಂದಿದೆ ಅಂದರೆ HSTRಗೂ ಕೂಡ TET ಕೊಟ್ಟು ಅದರಲ್ಲಿ ಯಾರು ಪಾಸ್ ಆಗ್ತಾರೋ ಅವರಿಗೆ CET ಕೊಡ್ಬೋದಲ್ವಾ. ಈ ಥರನೂ ಕೂಡ ತುಂಬ ಅವಕಾಶಗಳು ಕೂಡ ಇದ್ದಾವೆ ಅವ್ರ ಮುಂದೆ. ಅದಕ್ಕೆ ನಾವು ಯಾವುದಕ್ಕೂ ಕೂಡ ರೈಟಿಂಗಿಗೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಬಂದೆ. ಇದ್ರ ಜೊತೆಗೆ ಏನು ಗೊತ್ತಾ, ಈ ಸಲ ಎಲ್ಲ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಹೋಪ್ ಕೂಡ ಕೊಡ್ತಾ ಇದ್ದಾರೆ, ಯಾವುದೇ ಗೋಲ್ಮಾಲ್ ನಡೆಯಲ್ಲ ಟೀಚರ್ ಪೋಸ್ಟಲ್ಲಿ ಅಂತ. ಸೊ ಎಕ್ಸಾಮ್ಗಳು ಕೂಡ ಚೆನ್ನಾಗಿ ಪಾರದರ್ಶಕವಾಗಿ ನಡೀತಾ ಇದೆ. ನಾವು ಯಾವ ಥರ ಕ್ವಶನ್ ಕೇಳಿರ್ತೀವೋ ಅದಕ್ಕೆ ಸರಿಯಾಗಿ ನೀವು ಆನ್ಸರ್ ಮಾಡಿದ್ರು ಅಂದರೆ ಅಭ್ಯರ್ಥಿಗಳು, ಅದಕ್ಕೆ ಸರಿಯಾಗಿ ನಾವು ಮಾರ್ಕ್ಸ್ನ ಕೊಡ್ತೀವಿ ಅನ್ನೋದು ಅವರ ಉತ್ತರ ಆಗಿದೆ. ಅದಕ್ಕೋಸ್ಕರ ಮೌಲ್ಯಮಾಪಕರು ಕೂಡ ಅವರು ಚೆನ್ನಾಗಿ ತಯಾರಿ ಮಾಡಿ ಮೌಲ್ಯಮಾಪನಕ್ಕೆ ಕಳಿಸ್ತಾರೆ. ಸೊ ಏನೇ ಇರಲಿ ನಮ್ಮ ಅಭ್ಯಾಸನೂ ಕೂಡ ನಾವು ಮುಂದುವರಿಸಬೇಕಾಗುತ್ತೆ. ನನಗೂ ಈ ವಿಷಯ ಕೇಳಿ ತುಂಬ ಬೇಜಾರಾಗ್ಬಿಡ್ತು. ಏನೋ ಒಂದು ಚೆನ್ನಾಗಿ ಸ್ಟಡಿ ಮಾಡ್ತಾಯಿದ್ವಿ, ಅದರೊಳಗೆ ಇದನ್ನೇನೋ ತಂದಿಟ್ಬಿಟ್ರಲ್ಲಪ್ಪ ಅಂತ ತುಂಬ ಬೇಜಾರು ಕೂಡ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವೆಷ್ಟು ತಯಾರಿ ಮಾಡಿರ್ತೀವೋ ಅಷ್ಟು ನಮಗೆ ಎಕ್ಸಾಮ್ನಲ್ಲಿ ಫಲಿತಾಂಶ ಸಿಗುತ್ತೆ. ಅದಕ್ಕೋಸ್ಕರ ಹೆಂಗೂ ಓದಬೇಕಂತ ಕೂತಿದ್ದೀನಿ. ಅವರೇನೇ ಬದಲಾವಣೆ ಮಾಡಿದ್ರೂ ಪರವಾಗಿಲ್ಲ, ನಾನು ಈ ಸಲ ಎಕ್ಸಾಮ್ ಪಾಸ್ ಮಾಡಲೇಬೇಕು ಅನ್ನೋದು ನನ್ನ ಒಂದು ಛಲ ಆಗಿದೆ.
ಅದಕ್ಕೋಸ್ಕರ ಇನ್ನೊಂದು ಏನಂದರೆ ರೈಟಿಂಗಲ್ಲಿ ಹೇಳ್ತಾರೆ ಮಾರ್ಕ್ಸ್ಗಳು ಕಡಿಮೆ ಕೊಡ್ತಾರೆ ಮತ್ತು ನಮಗೆ ಆನ್ಸರ್ ಶೀಟ್ ಕೂಡ ಕೊಡಲ್ಲ ಅಂತ. ಅದನ್ನೆಲ್ಲ ಆ ಥರ ಮಾಡೋಕ್ಕೆ ಬಿಡಲ್ಲ ಅನ್ಕೋತೀನಿ. ಏನಾದರೂ ಕಾರ್ಬನ್ ಕಾಪಿ ಆ ಥರ ಏನಾದರೂ ಕೊಟ್ಟರು ಕೊಡ್ಬೋದು ನಮಗೆ. ಯಾಕಂದರೆ ನಾವು ಕೂಡ ಮಾರ್ಕ್ಸ್ನ ನಾವು ಆನ್ಸರ್ ಶೀಟ್ನ ನಾವು ನೋಡ್ಕೋಬೇಕಲ್ವ, ಮಾರ್ಕ್ಸ್ ಇಷ್ಟು ಬಂದಿದೆಯಾ ಇಲ್ವಾ ಅಂತ. ಅದ್ರ ಜೊತೆಗೆ ಒಂದಿಬ್ಬರು 3 ಜನ ಮೌಲ್ಯಮಾಪಕರು ಎಕ್ಸ್ಟ್ರಾ ಮಾಡೋಂಗೂ ಕೂಡ ಕೊಡ್ತಾರೆ. ಯಾಕಂದರೆ ಕಡಿಮೆ ಮಾರ್ಕ್ಸ್ ಬಂತು ಅಂದರೆ ನಾವೇನಾದ್ರೂ ಅವ್ರಿಗೇನಾದ್ರೂ ಇದನ್ನು ಮಾಡಿದ್ವಿ ಅಂದರೆ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ, ಆವಾಗ ಅವರು ಇನ್ನೂ ಒಂದಿಬ್ಬರು ಮೌಲ್ಯಮಾಪಕರ ಹತ್ರ ಹೋಗ್ಬಿಟ್ಟು ವ್ಯಾಲ್ಯೂಯೇಷನ್ ಮಾಡಿದಾಗ ಆವಾಗ ಗೊತ್ತಾಗುತ್ತಲ್ವ, ಈ ಥರ ಏನಾದ್ರೂ ಪರಿಹಾರ ಇದ್ದೇ ಇರುತ್ತೆ. ಹಾಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಇಬ್ಬರು ಮೌಲ್ಯಮಾಪಕರ ಅಂದರೆ ವ್ಯಾಲ್ಯುವೇಟರ್ನ ಇಬ್ಬರನ್ನ ಕೊಟ್ಟಿದ್ವಿ ಅಂದರೆ ಒಬ್ಬರು ಜಾಸ್ತಿ ಮಾರ್ಕ್ಸ್ ಕೊಟ್ಟು ಒಬ್ಬರು ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ತಂದರೆ ಅದೆರಡರ ಮಧ್ಯೆ ಇರುವಂಥ ಮಾರ್ಕ್ಸ್ನ ಹಾಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೂ ಏನಾದ್ರೂ ವ್ಯಾಲ್ಯುವೇಟ್ರ್ ಮಧ್ಯೆ ಮಾರ್ಕ್ಸ್ಗಳು ಜಾಸ್ತಿ ವೇರಿಯೇಷನ್ ಆಯಿತು ಅಂದರೆ 3ನೇ ಮೌಲ್ಯಮಾಪಕರ ಹತ್ರನೂ ಕೂಡ ಹೋಗುತ್ತೆ ಪೇಪರು. ಯಾವುದೇ ರೀತಿ ನೀವು ವರಿ ಮಾಡ್ಕೊಳ್ಳೋಂಗಿಲ್ಲ, ಸುಮ್ಮನೆ ಎಕ್ಸಾಮ್ನ ನಾವು ಬರಿಬೇಕಷ್ಟೇ ಅಂತ ಕೂಡ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಒಂದು ರೈಟಿಂಗ್ ಪೇಪರ್ ಕೊಟ್ಟಿರೋದು ಒಳ್ಳೆಯದೇ ಅನ್ಕೋತೀನಿ. ಯಾಕಂದರೆ GPS ಅವ್ರಿಗೂ ಕೂಡ ಫಸ್ಟ್ ಟೈಮ್ ನಮಗೆ ಅದೇ ಥರ ಅನಿಸಿತ್ತು. ಬಟ್ ಎಲ್ಲರೂ ಕೂಡ ಎಕ್ಸಾಮ್ ಪಾಸ್ ಮಾಡಿ ಜಾಬ್ ತಗೊಂಡ್ರಲ್ವ, ಅದೇ ಥರನೇ HST ಅವ್ರಿಗೂ ಕೂಡ ಆಗುತ್ತೆ. PST ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ಸಬ್ಜೆಕ್ಟ್ಗಳು ವೇರಿಯೇಷನ್ ಆಗ್ತವೆ. ಬಟ್ HST ಅವ್ರಿಗೆ ಏನಾಗುತ್ತೆ, GPST ಅವ್ರ ಸೇಮ್ ಪ್ಯಾಟ್ರನ್ನೇ ಇರುತ್ತೆ. ಇಲ್ಲಿ ಒಂದು 3 ಪೇಪರ್ ಮಾಡೋದಾದ್ರೆ ನಮಗೆ ಒಂದು ಎಕ್ಸ್ಟ್ರಾ ಪೇಪರ್ ಕೊಡ್ಬೋದು. ಯಾಕಂದರೆ ಕನ್ನಡ ಇದೆಯಲ್ವ GPST ಅವರು ಆ ಥರ ಕನ್ನಡ ಸಾಮರ್ಥ್ಯನ ನಮಗೆ ಕೊಟ್ಟು ಭಾಷಾ ಸಾಮರ್ಥ್ಯನ ಕೊಡ್ತಾರೆ ಅನಿಸುತ್ತೆ ಪೇಪರು. ಅಲ್ಲಿ ಹಂಗಾದ್ರೆ ನಮಗೆ 300 ಮಾರ್ಕ್ಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಬಂದುಬಿಡುತ್ತೆ. ಇನ್ನೂ ಅದ್ರ ಬಗ್ಗೆ ತುಂಬ ಐಡಿಯಾ ಇಲ್ಲ. ಅವರು ಕೂಡ ಎಲ್ಲ ಬಿಡ್ತಾರಲ್ವ ರೂಲ್ಸ್ಗಳೆಲ್ಲ ಯಾವ್ಯಾವ ಥರ ಮಾಡೋದು ಅಂತ. C&R ರೂಲ್ಗಳು ಬಿಟ್ಟರು ಅಂದರೆ ನಮಗೆ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡ್ತಾರೆ, ಯಾವ ಥರ ಓದಬೇಕು ಅಂತ. ಅದಕ್ಕಾಗಿ ಇನ್ನು HST ಅವ್ರಿಗಂತೂ ನಮಗೆ ಸಬ್ಜೆಕ್ಟ್ ಪೇಪರ್ ಇದ್ದೇ ಇರುತ್ತೆ. ಅದನ್ನ ರೈಟಿಂಗ್ ಕೊಟ್ಟರು ಕೂಡ ಅರ್ಧ ರೈಟಿಂಗು ಅರ್ಧ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟರು ಕೂಡ ನಾವು ಅದಕ್ಕೆ ಎಲಿಜಿಬಲ್ ಆಗಲೇಬೇಕಾಗುತ್ತೆ. ಆವಾಗ CET ಮತ್ತು ನಮ್ಮದು ಕೌಂಟ್ ಮಾಡ್ತಾರೆ ಪೇಪರ್ನ, ರೈಟಿಂಗ್ ಪೇಪರ್ ಮಾರ್ಕ್ಸ್ ಮೇಲೆ ನಮ್ಮದು ಎಲಿಜಿಬಲ್ ಆಗಿದೆ ಇಲ್ವ ಅನ್ನೋದು. ನೆಕ್ಸ್ಟು GK ಪೇಪರ್ ಕೌಂಟ್ ಮಾಡೋಕ್ಕೆ ಈಸಿ ಆಗುತ್ತಲ್ವ. ಸೊ ಅವರೇನೇ ಮಾಡಲಿ ಬಿಡಲಿ, ನಮ್ಮ ತಯಾರಿ ನಮ್ಮದು ಚೆನ್ನಾಗಿ ನಡೀತಾ ಇರಬೇಕು. ನೋಡಿರಿ ಎಷ್ಟು ಸಿಲೆಬಸ್ ಇದೆ ಅಂದರೆ ಹೇಳೋಕ್ಕೆ ಆಗಲ್ಲ. ಇವತ್ತು ಓದಿದ್ರು ನಾವು ಇನ್ನೂ 6 ತಿಂಗಳಾಗಬೇಕು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ಥರ ಎಲ್ಲ ರೂಲ್ಸ್ಗಳು ಚೇಂಜ್ ಆಗ್ತಾ ಬಂತು ಅಂದರೆ ನಮಗೆ ಅದಕ್ಕೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅವರು ಏನೇ ರೂಲ್ಸ್ಗಳು ಮಾಡಿದ್ರು ಕೂಡ ಸಿಲೆಬಸ್ ಮಾತ್ರ ಚೇಂಜ್ ಅಂತೂ ಆಗಲ್ಲ. ಅದೇ ಸಿಲೆಬಸ್ ಇರುತ್ತಲ್ವ, ಅವ್ರು ಯಾವ ಥರ ಪ್ಯಾಟ್ರನ್ ಆದರೂ ಕೇಳಿ ನಾವು ಅದಕ್ಕೆ ಎಲಿಜಿಬಲ್ ಆಗಬೇಕು. ಆಗ್ತೀವಿ. ಯಾಕಂದರೆ ನಾವು TET ಮಾಡ್ಕೊಂಡಿವಿ ಅಂದರೆ ಅದಕ್ಕೆ ಎಲಿಜಿಬಲ್ ಆಗಿರ್ತೀವಿ ಅಂತ ಅರ್ಥ. ಇನ್ನು ಸ್ವಲ್ಪ ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರೈಟಿಂಗ್ ಪೇಪರ್ ಎಲಿಜಿಬಲ್ ಆತಂದರೆ ಆರಾಮಾಗಿ ನಮಗೆ CET ಚೆನ್ನಾಗಿ ಆಗುತ್ತಲ್ವ. ಇಷ್ಟೇ ಟ್ರಿಕ್ಸು. ಸೊ ಸಿಲೆಬಸ್ ಅಂತೂ ಚೇಂಜ್ ಆಗಲ್ಲ. ಅವ್ರು ಯಾವುದೇ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳಿ, ನಮ್ಮ ಪ್ರಯತ್ನನ ನಾವು ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ, ಹಾಗೆ ಇನ್ನು HST ಅವರಿಗೆ TET ಬಂದರೆ ಇನ್ನೂ ಅನುಕೂಲ ಅನ್ಕೋತೀನಿ. ಯಾಕಂದರೆ ಫಸ್ಟು ನಮಗೆ TET ಮಾಡಿಬಿಟ್ರು ಅಂದರೆ ನಾವು ಸ್ವಲ್ಪ ನಮ್ಮ ಟ್ಯಾಲೆಂಟ್ನ ನಾವು ಅದನ್ನು ಅಳಿಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಏನು ಓದಬೇಕು, ಏನು ಓದಿದ್ವಿ, ಹೈಸ್ಕೂಲಲ್ಲಿ ಯಾವ ಥರ ಪ್ಯಾಟ್ರನ್ ಕೇಳ್ತಾರೆ ಅನ್ನೋದು ನಮಗೆ ತಲೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ TET ಮಾಡಿದರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. TET ಮಾಡಿ ಆಮೇಲೆ ಎಕ್ಸಾಮ್ ಕೊಟ್ಟರು ಹೇಳೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾಯಿದ್ದಾವೆ. ನಾವೇನೇ ಆಗಲಿ ನಮ್ಮ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಖಂಡಿತ ಎಲ್ಲರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋ ಯೂಸ್ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.